ಮಾರ್ಚ್ 11ರಿಂದ ವೈದ್ಯರ ಅನಿರ್ದಿಷ್ಟ ಮುಷ್ಕರ ಚಿಕ್ಕೋಡಿ ವಿವಿಧ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 11ರಿಂದ ಅನಿರ್ದಿಷ್ಟ ಮುಷ್ಕರ ಕೈಗೊಳ್ಳಲಾಗುವುದು ಎಂದು ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರರ ಕೇಂದ್ರ ಸಂಘ ಮತ್ತು ಇಲಾಖೆಯ ಎಲ್ಲಾ ಸಂಘಗಳು ಚಿಕ್ಕೋಡಿ ದಂಡಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಚಿಕ್ಕೋಡಿ ವಿಭಾಗದ ಉಪಾಧ್ಯಕ್ಷರಾದ ಶಾಂತರಾಮ ಬಾಗೇವಾಡಿ ಮಾತನಾಡಿ, ಅನಿರ್ದಿಷ್ಟ ಮುಷ್ಕರದ ಮೊದಲ ಹಂತವಾಗಿ ಮಾರ್ಚ್ 11ರಿಂದ ಮಾರ್ಚ್ 15ರವರೆಗೆ ಹೊರರೋಗಿಗಳ ಸೇವೆ ಸ್ಥಗಿತಗೊಳಿಸಿ ಕೇವಲ ತುರ್ತು ಸೇವೆಗಳನ್ನು ನೀಡಲಾಗುವುದು. ಎರಡನೇ ಹಂತದಲ್ಲಿ ಮಾರ್ಚ್ 16ರಿಂದ ಬೇಡಿಕೆ ಈಡೇರುವವರೆಗೂ ವೈದ್ಯರು, ನೌಕರರು ಕರ್ತವ್ಯಕ್ಕೆ ಗೈರಾಗುವುದು. ನಮ್ಮ ಪ್ರಮುಖ ಬೇಡಿಕೆಗಳು ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಮಾಡುವುದು, ಎಲ್ಲ ವೃಂದಗಳ ಜ್ಯೇಷ್ಠತೆ ಪಟ್ಟಿಯನ್ನು ಪ್ರಕಟಿಸುವುದು, ಎಲ್ಲ ವೃಂದಗಳ ಮುಂಬಡ್ತಿ ನೀಡುವುದು, ಸೇವಾನಿರತ ನೌಕರರನ್ನ ವೇತನ, ಶುಲ್ಕ ಹಾಗೂ ಭತ್ಯೆಗಳೊಂದಿಗೆ ನಿಯೋಜನೆ ಮಾಡಬೇಕು, ವರ್ಗಾವಣೆ ಕಾಯ್ದೆಗೆ ಮಾರ್ಪಾಡು ಮಾಡಬೇಕು. ಇತ್ತೀಚೆಗೆ ಔಷಧ ಕೊರತೆಯಿಂದ ರೋಗಿಗಳಿಗೆ ತೊಂದರೆ ಆಗುತ್ತಿದ್ದು, ಆದ್ದರಿಂದ ಆಸ್ಪತ್ರೆಗಳಿಗೆ ಸಮರ್ಪಕವಾಗಿ ಔಷಧಗಳನ್ನು ಸರಬರಾಜು ಮಾಡಬೇಕು. ರಾಜ್ಯದಲ್ಲಿ 40% ಹುದ್ದೆಗಳು ಖಾಲಿ ಇದ್ದು ಕೂಡಲೇ ಭರ್ತಿಗೆ ಕ್ರಮ ಕೈಗೊಳ್ಳಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು. ಮಹಾನಗರಗಳಲ್ಲಿರುವ ತಾಂತ್ರಿಕ ಹುದ್ದೆಗಳಿಗೆ ವೈದ್ಯಕೀಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳನ್ನು ನಿಯೋಜಿಸಬೇಕು. ಗುತ್ತಿಗೆ ವೈದ್ಯರು ಮತ್ತು ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಕರ್ತವ್ಯದ ನಂತರ ಖಾಸಗಿ ವೈದ್ಯಕೀಯ ಸೇವೆಗೆ ಅವಕಾಶ ನೀಡಬೇಕು. ಕರ್ನಾಟಕ ರಾಜ್ಯ ನೌಕರರ ಸಂಘದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾಧ್ಯಕ್ಷರಾದ ಬಿಎ ಕುಂಬಾರ್, ಡಾಕ್ಟರ್ ಸುಕುಮಾರ್ ಬಾಗಾಯಿ, ನಾಗರಾಜ್ ಕರ್ನಿಂಗ್, ಡಾಕ್ಟರ್ ಕುನ್ನೋರಿ, ಡಾಕ್ಟರ್ ದಿಲೀಪ್ ಪವರ, ಡಾಕ್ಟರ್ ಆದರ್ಶ್ ಕುಮಾರ್, ಚೆನ್ನಮ್ಮ ಕೊಳಚಿ, ಡಾಕ್ಟರ್ ನಾಗರ ಬೆಟ್, ಡಾಕ್ಟರ್ ಎಸ್.ಎಂ. ಬೋಲೆ ಇನ್ನಿತರರು ಉಪಸ್ಥಿತರಿದ್ದರು. ನಮಸ್ಕಾರಗಳು. ಈ ಒಂದು ದಿನ ವೈದ್ಯಾಧಿಕಾರಿಗಳ ಸಂಘ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘದ ಸಹಯೋಗದಲ್ಲಿ ದಿನಾಂಕ 11/3/2026 ನಡೆಯುತ್ತಿರುವಂಥ ಮುಷ್ಕರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅನುಮತಿ ಮೇರೆಗೆ ನಾವು ಇವತ್ತು ಇಲ್ಲಿ ಮನವಿ ಕೊಡಲು ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ನಮ್ಮ ರಾಜ್ಯಪಾಲ ಸದಸ್ಯರು ಕೂಡಿಕೊಂಡು ಈ ಒಂದು ಮನವಿಯಲ್ಲಿ ಪಾಲ್ಗೊಂಡಿದ್ದೇವೆ. ಇಂದು ಬರುವ ತೀರ್ಮಾನದಲ್ಲಿ 11/3/2026 ನಡೆಯುತ್ತಿರುವಂಥ ಒಂದು ಮುಷ್ಕರದಲ್ಲಿ ಸಹಿತ ನಾವು ಸಂಪೂರ್ಣವಾದ ಬೆಂಬಲವನ್ನು ನೀಡ್ತೀವಿ. ಆ ಒಂದು ಮುಷ್ಕರದಲ್ಲಿ ಬೆಂಬಲ ನೀಡಿ ಅವರಿಗೆ ಸಿಗುವಂಥ ಸೌಲಭ್ಯಕ್ಕೆ ಸರ್ಕಾರ ಒಂದು ವೇಳೆ ಅನುಮತಿ ನೀಡ್ತಾ ಇದ್ದರೆ ಮುಷ್ಕರವನ್ನು ಕಡಿತಗೊಳಿಸ್ತೀವಿ. ಒಂದು ವೇಳೆ ಸರ್ಕಾರದಿಂದ ಯಾವುದೇ ಸೂಚನೆ ಬರದೇ ಹೋದರೆ ಅವರು 16/3/2026 ಅನಿರ್ದಿಷ್ಟ ಮುಷ್ಕರಕ್ಕೆ ಸಹಿತ ನಾವು ಸಂಪೂರ್ಣವಾದ ಬೆಂಬಲವನ್ನು ನೀಡ್ತೇವೆ ಅಂತೇಳಿ ಪ್ರಮುಖ ಬೇಡಿಕೆಗಳು ಏನಾದರೂ ಈಗಾಗಲೇ ಹೇಳಿದರೆ ನಮ್ಮ ಅಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾರಲ್ಲ, ಪ್ರಮುಖ ಬೇಡಿಕೆಗಳು ಸರ್, ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಇಲಾಖೆಯಿಂದ ಔಷಧಿಗಳನ್ನು ಸರಬರಾಜು ಮಾಡುವುದು ಮತ್ತು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರತಿ 3 ವರ್ಷಕ್ಕೊಮ್ಮೆ ತಿದ್ದುಪಡಿ ಮಾಡುವುದು. ಒಂದು ಇಲಾಖೆ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಇದುವರೆಗೂ ಪ್ರಕಟಿಸದೇ ಇರುವುದು. ಇಲಾಖೆ ಎಲ್ಲ ವೃಂದದ ಯಾವುದೇ ಅಧಿಕಾರಿ ನೌಕರರಿಗೆ ಕಳೆದ 5 ವರ್ಷಗಳಿಂದ ಮುಂಬಡ್ತಿಗಳನ್ನು ನೀಡದೇ ಇರುವುದು. ನಿಯಮಗಳಲ್ಲಿ ಅವಕಾಶವಿದ್ದಾಗೂ ಸಹಿತ ಸೇವಾನಿರತ ವೈದ್ಯರು, ಅಧಿಕಾರಿ ನೌಕರರ ಉನ್ನತ ವ್ಯಾಸಂಗ, ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶ ನೀಡದೇ ಇರುವುದು. ಇಲಾಖೆಯ ವರ್ಗಾವಣೆ ಕಾಯ್ದೆಯಲ್ಲಿ ನ್ಯೂನತೆಗಳನ್ನು ಸರಿಪಡಿಸುವುದು. ಅವೈಜ್ಞಾನಿಕವಾದಂಥ ಕೌನ್ಸಿಲಿಂಗನ್ನು ವೈಜ್ಞಾನಿಕವಾಗಿ ಮಾಡಬೇಕಂತೇಳಿ ಒಂದು ಪ್ರಮುಖವಾದ ಬೇಡಿಕೆ. ತದನಂತರ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸ್ವಾಯತ್ತ ಸಂಸ್ಥೆಗಳಲ್ಲಿ ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ನಗರ ಪಾಲಿಕೆಗಳಲ್ಲಿ ಮಂಜೂರಾಗಿರುವ ಆರೋಗ್ಯ ಇಲಾಖೆಯ ಎನ್ಕೆಡರ್ ಹುದ್ದೆಗಳಿಗೆ ನೇಮಕಾತಿ, ಮುಂಬಡ್ತಿ ಮತ್ತು ವರ್ಗಾವಣೆಗಳಿಗೆ ಆರೋಗ್ಯ ಇಲಾಖೆಯ ವೈದ್ಯರು, ಅಧಿಕಾರಿ ನೌಕರರನ್ನೇ ನಿಯೋಜನೆ ಮಾಡುವುದು. ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುವ ದೃಷ್ಟಿಯಿಂದ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರು, ಅರೆ ವೈದ್ಯಕೀಯ ಹಾಗೂ ಇತರೆ ವೃಂದದ ಹುದ್ದೆಗಳನ್ನು ಭರ್ತಿ ಮಾಡುವುದು ಒಂದು ಮುಖ್ಯವಾದಂಥ ಬೇಡಿಕೆ. ಗುತ್ತಿಗೆ ವೈದ್ಯರು, ನೌಕರರು ಹಾಗೂ NHM ಗುತ್ತಿಗೆ ನೌಕರ ಸೇವಾ ಭದ್ರತೆ ಹಾಗೂ ಕಾಲಕ್ಕೆ ಸೂಕ್ತ ವೇತನ ಹೆಚ್ಚಳವನ್ನು ಮಾಡುವುದು. ಇಲಾಖೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಡಿ ಕಾರ್ಯನಿರತ ಸುಮಾರು 6,000 ನೌಕರರಿಗೆ ಹಲವಾರು ವರ್ಷಗಳಿಂದ 3 ತಿಂಗಳಿಗೊಮ್ಮೆ 3ರಿಂದ 4 ತಿಂಗಳಿಗೊಮ್ಮೆ ವೇತನ ಭತ್ಯೆಗಳನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಪ್ರತಿ ತಿಂಗಳ ಅವರಿಗೆ ವೇತನ ನೀಡುವಂಥ ಒಂದು ಬೇಡಿಕೆ. ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು, ತಜ್ಞ ವೈದ್ಯರು, ಇತರೆ ಸಿಬ್ಬಂದಿಯವರಿಗೆ CGHS, AICTE ವೇತನವನ್ನು ನೀಡುವಂಥ ಈ ಪ್ರಮುಖ ಬೇಡಿಕೆ ಇಟ್ಟುಕೊಂಡು ದಿನಾಂಕ 11/3/2026
ಸಾಂಕೇತಿಕವಾಗಿ ಒಂದು ಮುಷ್ಕರವನ್ನು ಮಾಡಿಕೊಂಡಿದ್ದೀವಿ. ತದನಂತರ ಕಪ್ಪು ಪಟ್ಟಿ ಧರಿಸಿ 15 ಮಟ್ಟ 2ನೇ ಹಂತ 16/3/2026 ಸೋಮವಾರದಿಂದ ಅನಿರ್ದಿಷ್ಟ ಅವಧಿಗೆ ಕರ್ತವ್ಯಕ್ಕೆ ಹಾಜರಾಗುವುದರ ಮೂಲಕ ಮುಷ್ಕರವನ್ನು ಮಾಡ್ತೀವಿ ಅಂತ ಸಂದರ್ಭ ಹೇಳ್ತೀವಿ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು SN ಬೆಳಗಾವಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ. ಓಕೆ. ಹಿಂದಿನವ್ರು ಮಾತಾಡ್ಬೇಡ್ರಿ ಕಡೆ. ಹಾಂ ಹೇಳಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಚಿಕ್ಕೋಡಿ ಉಪವಿಭಾಗ ಕಾರ್ಯಾಲಯಕ್ಕೆ ಬಂದಿದ್ದೀವಿ. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಕೇಂದ್ರ ಸಂಘ ಹಾಗೂ ಇಲಾಖೆ ಎಲ್ಲ ವೃಂದದ ಸಂಘದ ಸಹಯೋಗದೊಂದಿಗೆ ನಮ್ಮದೇನು ಬೇಡಿಕೆಗಳು ಇದಾವಲ್ಲ, ಆ ಬೇಡಿಕೆಗಳು ನಾವು ಇವತ್ತಿನ ದಿವಸ ಸಲ್ಲಿಸಲಿಕ್ಕೆ ಬಂದಿರ್ತೇವೆ. ಸಮಸ್ತ ಆರೋಗ್ಯ ಇಲಾಖೆ ಅಧಿಕಾರಿ ನೌಕರ ಅನಿರ್ದಿಷ್ಟಾವಧಿ ಮುಷ್ಕರ ಸಲುವಾಗಿ ನಾವು ಏನು ಕೈಗೊಳ್ತಾ ಇದ್ದೀವಿ. ಯಾಕಂದ್ರೆ ಈಗ ಇದಾಗಲೇ ಕರ್ನಾಟಕ ರಾಜ್ಯ ನೌಕರರ ಸಂಘದ ನಮ್ಮ ಕುಮಾರ್ ಸಾಹೇಬ್ರಿಗೆ ಭಾಳ ತಂದು ಹೇಳಿರೋರು ಏನಂದ್ರೆ ದಿನಾಂಕ 11/3/2026 15/3/2026 ಕಪ್ಪು ಪಟ್ಟಿ ಧರಿಸಿ ಹೊರ ರೋಗಿಗಳ ಸೇವೆ ನೀಡದೆ ಕೇವಲ ತುರ್ತು ಸೇವೆ ಮಾತ್ರ ಒದಗಿಸ್ತೇವೆ. ಅವರೇನಾದರೂ ನಮ್ಮ ಆರೋಗ್ಯ ಇಲಾಖೆಯ ನೌಕರರ ಹಿತದೃಷ್ಟಿಯಿಂದ ನಾವು ಏನು ಮಾಡ್ತಾ ಇದ್ದೀವಿ, ಜನರ ಸೇವೆಯನ್ನು ನಾವು ದಿನನಿತ್ಯ ಹಗಲು ರಾತ್ರಿ ಅನ್ನೋದು ನಾವು ದುಡಿತಾ ಇದ್ದೀವಿ. ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿರೋದ್ರಿಂದ ಅದು 15/3ಕ್ಕೆ ಮುಗಿದು ಹೋಗ್ತಿದ್ವಿ. ಇಲ್ಲದಿದ್ದರೆ 16/3/2026 ಸೋಮವಾರದಿಂದ ನಾವು ಅನಿರ್ದಿಷ್ಟವಾದ ಕರ್ತವ್ಯಕ್ಕೆ ಹಾಜರಾಗೋದ್ರಿಂದ ನಾವು ಗೈರಾಜರಾಗೋದ್ರಿಂದ ನಮ್ಮ ಒಗ್ಗಟ್ಟನ್ನು ನಾವು ತೋರಿಸ್ತಾ ಇದ್ದೀವಿ. ಅದಕ್ಕೆ 2 ಹಂತದಾಗ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ 11/3ರಿಂದ ನಾವೇನು ಮಾಡ್ತಾ ಇದ್ದೀವಿ, ಕಪ್ಪು ಪಟ್ಟಿ ಧರಿಸಿ ಹೊರ ರೋಗಿಗಳ ಸೇವೆ ಕೊಡೋಂಗಿಲ್ಲ, ಆದರೆ ಒಳ ರೋಗಿಗಳ ಸೇವೆ ತುರ್ತು ಸೇವೆ ನಾವು ನೀಡ್ತಾ ಇದ್ದೀವಿ. ಅವಾಗೇನಾದರೂ ನಮ್ಮ ಬೇಡಿಕೆಗಳು ಈಡೇರೋದು ಅಂದರೆ ನಾವು ಮುಂದೆ ಮುಷ್ಕರ ಮಾಡೋದಿಲ್ಲ. ಆದರೆ ಬೇಡಿಕೆಗಳು ಈಡೇರದೇ ಇದ್ದ ಪಕ್ಷದಲ್ಲಿ 16/3/2026 ನಾವು ಎಲ್ಲ ತುರ್ತು ಸೇವೆ ಇರ್ಬೋದು ಎಲ್ಲ ಸೇವೆಗಳನ್ನು ತ್ಯಜಿಸಿ ಅನಿರ್ದಿಷ್ಟಾವಧಿಯವರೆಗೆ ಕರ್ತವ್ಯಕ್ಕೆ ಗೈರ್ಹಾಜರಾಗಿ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಶಾಂತಾರಾಮ್ ಬಾಯಿಗೌಡಿ. ನಾನು ಬೆಳಗಾವಿ ಜಿಲ್ಲೆಯ KGM ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಉಪಾಧ್ಯಕ್ಷ.